ನಮಸ್ತೆ. ನಮಸ್ತೆ ಸರ್. ಸುಮನಾ ಅವರದ್ದು ಇವತ್ತಲ್ವಾ ಪ್ರೆಸೆಂಟೇಷನ್? ಹಾ ಸರ್, ನಂದೆ. ನೋಡಿ, ಈಗ ರಿಮೋಟ್ ಕಂಟ್ರೋಲ್ ನಿಮಗೆ ಕೊಟ್ಟಿದ್ದೇನೆ. ಪೇಜ್ ಮೂವ್ ಮಾಡ್ಲಿಕ್ಕೆ ಆಗ್ತದಾ ನೋಡಿ? ಸರ್, ನಾನು ಫುಲ್ ಬರ್ಕೊಂಡಿದ್ದೀನಿ ಸರ್, ನಂಗೇನ್ ತೊಂದ್ರೆ ಇಲ್ಲ. ನಾನು ಶೀಟ್ಸ್ ಅಲ್ಲಿ ಫುಲ್ ಬರ್ಕೊಂಡಿದ್ದೀನಿ ಈಗ ಸಪರೇಟ್ ಆಗಿ. ಫೈನ್. ಆದ್ರೆ ಉಳಿದವ್ರಿಗೆ ಕಾಣುವಂತಹ ದೃಷ್ಟಿಯಿಂದ ನೀವಿಲ್ಲಿ ಪೇಜ್ ಮೂವ್ ಮಾಡ್ಲಿಕ್ಕೆ ಆಗ್ತದಾ? ಸರ್, ಚೂರ್ ಕಷ್ಟ ಆಗತ್ತೆ ಸರ್, ಅದ್ ಮೊಬೈಲ್ ಅಲ್ಲಲ್ಲ, ಚೂರ್ ಕಷ್ಟ ಆಗತ್ತೆ ನಂಗೆ. ಓಕೆ. ಸರಿ, ನಾವು ಆರಂಭ ಮಾಡೋಣ. ಇವತ್ತಿನ ಪ್ರೆಸೆಂಟೇಷನ್ ಸುಮನಾ ಅವ್ರದ್ದಿರ್ತದೆ. ಮೊದಲನೆಯ ಸರ್ಗದ 11ರಿಂದ 20ನೇ ಶ್ಲೋಕ. ಧನ್ಯವಾದ. ಶುರು ಮಾಡ್ಬೋದಾ ಸರ್? ಹಾ, ಶುರು ಮಾಡಿ. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಕುಮಾರ ಸಂಭವದ ಮೊದಲನೇ ಸರ್ಗದ 11ರಿಂದ 20ನೇ ಶ್ಲೋಕದ ಸಾರಾಂಶವನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ, ಸಂಸ್ಕೃತ ಸಾಹಿತ್ಯವು ವಿಶ್ವ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಆಗಿರುತ್ತೆ. ಅದರಲ್ಲೂ ವೇದ ಸಾಹಿತ್ಯ ಇನ್ನೂ ಅತ್ಯಂತ ಪ್ರಾಚೀನವಾದಿತ್ತು. ಸಂಸ್ಕೃತ ಸಾಹಿತ್ಯದಲ್ಲಿ ಕಾವ್ಯಗಳಿಗೆ ವಿಶೇಷ ಮಹತ್ವವನ್ನ ನೀಡಿದ್ದಾರೆ. ಈ ಕಾವ್ಯಗಳಲ್ಲಿ 2 ರೀತಿಯ ಕಾವ್ಯಗಳನ್ನ ವಿಂಗಡಣೆ ಮಾಡಿದ್ದಾರೆ. ಒಂದು ದೃಶ್ಯ ಕಾವ್ಯಗಳು ಮತ್ತು ಶ್ರವ್ಯ ಕಾವ್ಯಗಳು ಎಂದು. ದೃಶ್ಯ ಕಾವ್ಯದಲ್ಲಿ ನಾಟಕಾದಿಗಳನ್ನ ನೋಡಬಹುದು. ಶ್ರವ್ಯ ಕಾವ್ಯದಲ್ಲಿ ಗದ್ಯ ಮತ್ತೆ ಪದ್ಯಗಳನ್ನ ನೋಡ್ಬೋದು. ಶ್ರವ್ಯ ಕಾವ್ಯಗಳಲ್ಲಿ ಮಹಾಕಾವ್ಯಗಳಲ್ಲಿ ಶ್ರವ್ಯ ಕಾವ್ಯಗಳು ಒಂದು ವಿಧ. ಸಂಸ್ಕೃತದಲ್ಲಿ ಪಂಚಮಹಾಕಾವ್ಯಗಳು ಪ್ರಸಿದ್ಧವಾಗಿದೆ. ಪಂಚಮಹಾಕಾವ್ಯಗಳಲ್ಲಿ ಕುಮಾರ ಸಂಭವವು ಒಂದು. ಯಾವುದೆಂದರೆ ಕಾಳಿದಾಸನು ಬರೆದಿರುವ ರಘುವಂಶ ಮತ್ತು ಕುಮಾರ ಸಂಭವ, ಭಾರವಿಯ ಕಿರಾತು ಮಾಘನ ಲವಧೆ. ಪಂಚಮಹಾಕಾವ್ಯಗಳಲ್ಲಿ 2 ಕಾವ್ಯಗಳು ಕಾಳಿದಾಸನದ್ದೇ ಆಗಿದೆ. ಅದರಲ್ಲಿ ಒಂದಾದ ಕುಮಾರ ಸಂಭವದಲ್ಲಿ ಒಟ್ಟು 17 ಸರ್ಗಗಳಿದೆ. ಕಾಳಿದಾಸನ ಬಗ್ಗೆ ಹೇಳೋದಾದರೆ, ಕವಿ ಕಾಳಿದಾಸನು ಅವನು 4ನೇ ಅಥವಾ 5ನೇ ಶತಮಾನದಲ್ಲಿದ್ದವನು. ಅವನು ಉಜ್ಜಯಿನಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದನು. ಕಾಳಿದಾಸನು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಸಿದ್ಧನಾದಂತಹ ಕವಿಯಾಗಿದ್ದಾನೆ. ಅವನು ಒಟ್ಟು 7 ಕೃತಿಗಳನ್ನು ರಚಿಸಿದ್ದಾನೆ. ಅವು ಯಾವುದು ಅಂದರೆ 2 ಮಹಾಕಾವ್ಯಗಳು, 2 ಖಂಡ ಕಾವ್ಯಗಳು ಮತ್ತು 3 ನಾಟಕಗಳು. ಅವನದ್ದು ಉಪಮಾ ಕಾಳಿದಾಸಸ್ಯ ಎಂಬ ವಾಕ್ಯವು ಪ್ರಸಿದ್ಧವಾಗಿದೆ. ಮತ್ತೆ
ಅವನನ್ನ ಕವಿಕುಲ ಗುರು ಎಂದು ಕರೀತಾರೆ. ಆತನ ವೈಖರಿಯಲ್ಲಿ ಹೊರಬಂದಂತಹ ಕಾವ್ಯಗಳಲ್ಲಿ ಕುಮಾರ ಸಂಭವವು ಒಂದು. ಈ ಕುಮಾರ ಸಂಭವದಲ್ಲಿ 17 ಸರ್ಗಗಳಲ್ಲಿ ನಿಬದ್ಧವಾಗಿರುವಂತ ವಿಷಯ ಏನಂದರೆ ಕುಮಾರನ ಹುಟ್ಟು. ಕುಮಾರ ಸಂಭವ ಎಂದರೆ ಏನು ಅಂತ ಫಸ್ಟ್ ನೋಡೋಣ. ಕುಮಾರನ ಜನನ ಮತ್ತೆ ಕುಮಾರ ಸಂಭವ ಕುಮಾರ ಹೆಂಗ್ ಹುಟ್ಟಿದ ಅನ್ನೋದನ್ನ ಈ ಕುಮಾರ ಸಂಭವದಲ್ಲಿ ತಿಳಿಬಹುದು ನಾವು. ಕುಮಾರ ಎಂದರೆ ಪಾರ್ವತಿ ಮತ್ತು ಪರಮೇಶ್ವರನಿಗೆ ಹುಟ್ಟಿರುವ ಮಗನ ಹೆಸರೇ ಮಗನು ಕುಮಾರನಾಗ್ತಾನೆ. ಪಾರ್ವತಿಯು ಹಿಮವಂತ ಮತ್ತು ಮೇನಳ ಮಗಳಾಗಿ ಜನಿಸ್ತಾಳೆ. ಮೊದಲನೇ ಸರ್ಗದಲ್ಲಿ ಹಿಮಾಲಯದ ವರ್ಣನೆಯನ್ನ ಕವಿ ಮಾಡಿದ್ದಾರೆ. ಅದರಲ್ಲಿ ಹಿಮವಂತ ಮತ್ತು ಮೇನಳ ಮಗಳು ಪಾರ್ವತಿ ಬೆಳೆದು ಪ್ರವೃದ್ಧವಾದ ವಯಸ್ಸಿಗೆ ಬಂದಿದ್ದಾಗ ಅವಳ ವಿವಾಹ ಸಂದರ್ಭಕ್ಕೆ ವಿವಾಹದ ಸಂದರ್ಭವನ್ನು ತಿಳಿಸಲು ಅಲ್ಲಿಗೆ ನಾರದ ಮಹರ್ಷಿಗಳು ಪರ್ವತರಾಜನ ಮನೆಗೆ ಬರ್ತಾರೆ. ಒಂದು ದಿನ ಪಾರ್ವತಿಯು ಶಿವನ ಪತ್ನಿ ಆಗ್ತಾಳೆ. ಶಿವನು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಿರ್ತಾನೆ. ಪಾರ್ವತಿ ನಾರದ ಮಹರ್ಷಿಯ ಮಾತನ್ನು ಕೇಳಿ ಶಿವನ ಶುಶ್ರೂಷೆಗೆ ತೊಡಗ್ತಾಳೆ. ಈ ಎಲ್ಲಾ ಅಂಶಗಳನ್ನ ನಾವು ಪ್ರಥಮ ಸರ್ಗದಲ್ಲಿ ನೋಡ್ಬೋದು. ಮತ್ತೆ ಎರಡನೇ ಸರ್ಗದಲ್ಲಿ ತಾರಕಾಸುರನೆಂಬ ರಾಕ್ಷಸನಿರ್ತಾನೆ. ಅವನು ಎಲ್ಲಾ ಜನರಿಗೆಲ್ಲ ತೊಂದರೆಗಳನ್ನ ನೀಡ್ತಿರ್ತಾನೆ. ಅವನ ತೊಂದರೆಯನ್ನ ಸಹಿಸಲಾಗದ ದೇವತೆಗಳು ಬ್ರಹ್ಮನ ಬಳಿಯಲ್ಲಿ ಹೋಗಿ ಇದಕ್ಕೆಲ್ಲ ಒಂದು ಉಪಾಯವನ್ನ ಪರಿಹಾರಕ್ಕಾಗಿ ಒಂದು ಉಪಾಯವನ್ನ ಕೇಳ್ತಾರೆ. ಸರ್ ಕೇಳ್ತಿದ್ಯಾ? ಹ, ಸ್ಪಷ್ಟತೆ ಇದೆ ಅಲ್ಲ ಸರ್? ಹಲೋ, ಸ್ಪಷ್ಟವಾಗಿ ಕೇಳ್ತಾ ಇದೆ, ಮುಂದುವರಿಸಿ. ಹಾ ಸರ್. ಉಪಾಯನ ಕೇಳ್ತಾರೆ. ಆ ನಂತರ ಪಾರ್ವತಿಯಲ್ಲಿ ಶಂಕರನಿಂದ ಜನಿಸಲ್ಪಡುವಂತಹ ಮಗನಿಂದ ತಾರಕಾಸುರನ ಹನನ ಸಾಧ್ಯವಾಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹನನ ಅಂದ್ರೆ ಅವನ ವಧೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಪಾರ್ವತಿಯ ಮೂಲಕ ಶಂಕರನ ಮನಸ್ಸನ್ನ ಆಕರ್ಷಿಸಲು ದೇವತೆಗಳೆಲ್ಲರೂ ಪ್ರಯತ್ನ ಪಟ್ಟು ಕಾಮದೇವನನ್ನು ಕಳಿಸ್ತಾರೆ. ಕಾಮದೇವ ಅಂದ್ರೆ ಮನ್ಮಥ. ಆ ನಂತರ ಮನ್ಮಥನು ಅಲ್ಲಿಗೆ ಹೋಗಿ ಅವನ ಪುಷ್ಪ ಬಾಣಗಳನ್ನು ಪ್ರದರ್ಶಿಸ್ತಾನೆ. ಆ ನಂತರ ಶಿವನು ತನ್ನ 3ನೇ ಕಣ್ಣನ್ನ ತೆರೆಯುತ್ತಾನೆ. ಪಾರ್ವತಿ ನಂತರ ಯುದ್ಧ ಎಲ್ಲ ಆದ್ಮೇಲೆ ನಂತರ ಪಾರ್ವತಿ ಮತ್ತು ಪರಮೇಶ್ವರನ ಮಿಲನದಿಂದ ಕುಮಾರನ ಜನಿಸ್ತಾನೆ. ಈ ಎಲ್ಲಾ ಅಂಶಗಳು ನಾವು 2ನೇ ಸರ್ಗದಲ್ಲಿ ನೋಡ್ಬೋದು. ಈಗ 1ನೇ ಸರ್ಗದ 11ನೇ ಶ್ಲೋಕ ಪ್ರಾರಂಭ ಮಾಡ್ತೇನೆ. ಉದ್ವೇಜಯತ್ಯ ಅಂಗುಲಿ ಪಾಶ್ನಿಭಾಗ ಮಾರ್ಗೆ ಶೀಲೀಭೂತ ಹಿಮೇ ಅಪಿ ಯತ್ರ ನ ದುರ್ವಹ ಶ್ರೋಣಿ ಪಯೋಧರಾರ್ಥ ಅಭಿಂದದಂತಿ ಮಂದಾಂ ಗತಿಮಶ್ವ ಮುಖ್ಯ. ಈ ಶ್ಲೋಕದ ತಾತ್ಪರ್ಯ ಏನೆಂದರೆ, ಹಿಮಾಲಯದ ಪ್ರದೇಶಗಳಲ್ಲಿ ಕಿನ್ನರ ಸ್ತ್ರೀಯರ ಕಾಲುಗಳು ಹಿಮವು ಘನೀಭೂತವಾಗಿ ಇರುವಾಗ ತಮ್ಮ ಅಂಗಾಲಿನ ಪ್ರದೇಶದಲ್ಲಿ ಹಿಮದ ತೀವ್ರತೆಯಾದಂತಹ ಚಳಿಯು ದುಃಖಿಸುತ್ತಿರುತ್ತದೆ. ಅವರು ಹೋಗುವ ಮಾರ್ಗ ತುಂಬಾ ಕಠಿಣವಾದ್ದರಿಂದ ಮತ್ತು ಅವರ ದೇಹದ ಭಾರವನ್ನು ಧರಿಸುತ್ತದಿಂದ ಅವರು ವೇಗವಾಗಿ ಹೋಗಲು ಆಗುತ್ತಿರಲಿಲ್ಲ ಎಂದು ಈ ಶ್ಲೋಕದ ತಾತ್ಪರ್ಯ. ದಿವಾಕರಾರ್ ದ್ರಕ್ಷತಿ ಯೋ ಗುಹಾಸು ಲೀನಾಂ ದಿವಾಭಿತಮಿ ವಾಂದಕ್ ದಿವಾಭೀತ
मिव अंधकारं क्षुद्रे अपि नूनं शरणं प्रपन्ने मामत्वमुच्चैः शिरसां ಸತೀವ. ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ, ಯಾವ ಹಿಮಾಲಯವು ಬೆಳಕಿಗೆ ಅಂಜಿ ಬರುವಂತಹ ಗುಹೆಯಲ್ಲಿ ಅಡಗಿ ಕುಳಿತಿರುವಂತಹ ಸೂರ್ಯನಿಂದ ರಕ್ಷಿಸುತ್ತಾ ಯಾರೋ ಅವರು ತನ್ನ ಶರಣಾಗತಿಯನ್ನ ಬೇಡಿಕೊಂಡು ಬಂದಂತವರಿಗೆ ಹೇಗೆ ಆಶ್ರಯವನ್ನ ಕೊಟ್ಟಿರುತ್ತಾರೆ, ಪರ್ವತರಾಜ ಹೇಗೆ ಆಶ್ರಯವನ್ನ ನೀಡಿದ್ದಾನೆ ಎಂಬುದನ್ನೇ ಈ ಶ್ಲೋಕದಲ್ಲಿ ನಾವು ನೋಡಬಹುದು. ಮುಂದಿನ ಶ್ಲೋಕ ಲಾಂಗೂಲ ವಿಕ್ಷೇಪ ವಿಸರ್ಪಿ ಶೋಭೈಃ ರಿತಸ್ತತ ಶ್ವೇಂದ್ರ ಮರಿ ಮರೀಚಿ ಗೌರೈಃ ಯಸ್ಯರ್ಥಯುಕ್ತಂ ಗಿರಿರಾಜ ಶಬ್ದಂ ಕುರ್ವಂತಿ ಬಾಲ ವ್ಯಜನೈಃ ಶ್ವಮರ್ಯಃ. ಈ ಶ್ಲೋಕದಲ್ಲಿ ಚಮರಿ ಮೃಗದ ವರ್ಣನೆಯನ್ನ ಕವಿ ಹೇಳ್ತಾನೆ. ಚಮರಿ ಮೃಗ ಅಂದರೆ ಇಂಗ್ಲಿಷ್ ಅಲ್ಲಿ ಯಾಕ್ ಅಂತ ಹೇಳ್ಬೋದು ನೀವು. ಚಮರಿ ಮೃಗಗಳು ಬಿಳಿ ವರ್ಣದಾಗಿರುತ್ತದೆ, ಶ್ವೇತ ವರ್ಣದಿಂದ ಕೂಡಿರುತ್ತೆ. ಅವುಗಳು ತಮ್ಮ ಬಾಲನ್ನ ಅಲ್ಲಾಡಿಸ್ತಾ ಮನಮೋಹಕವಾಗಿ ಸಂಚಾರ ಮಾಡ್ತಿರುತ್ತೆ. ಚಂದ್ರನ ಕಿರಣಗಳಂತೆ ಶ್ವೇತ ವರ್ಣದಿಂದ ಕೂಡಿದ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಇರುವಂತೆ ಹಿಮಾಲಯಕ್ಕೆ ಅಧಿಪತಿ ಆಗಿರುವಂತಹ ರಾಜನಿಗೆ ಚಾಮರವನ್ನ ಬೀಸುವಂತೆ ಅವು ಶೋಭೆಯನ್ನ ಉಂಟು ಮಾಡುತ್ತಿದೆ ಅಂತ ಈ ಶ್ಲೋಕದಲ್ಲಿ ನಾವು ತಿಳಿಬಹುದು. 14ನೇ ಶ್ಲೋಕದಲ್ಲಿ ಯತ್ರ ಶುಕ ಕ್ಷೇಪ ವಿಲಜ್ಜಿತಾನಾಂ ಯದೃಚ್ಛಯ ಕಿಂ ಪುರುಷಂಗನಾನಾಂ ದರೀಶ್ರುದ್ರುವಾರ ವಿಲಂಬಿ ಬಿಂಬ ತಿರಸ್ಕರಣ್ಯೋ ದಳದಾ ಭವಂತಿ. ಈ ಶ್ಲೋಕದಲ್ಲಿ ಕಿನ್ನರ ಸ್ತ್ರೀಯರ ಲಜ್ಜೆಯನ್ನ ಕವಿ ವರ್ಣಿಸ್ತಾನೆ. ಯಾವ ಹಿಮಾಲಯ ಪ್ರದೇಶದಲ್ಲಿ ಕಿನ್ನರ ಸ್ತ್ರೀಯರ ವಸ್ತ್ರವು ಗಾಳಿಗೆ ಸ್ಥಾನಾಂತರಗೊಂಡಾಗ ಅದರಿಂದ ಲಜ್ಜೆಗೆ ಒಳಗಾದಂತಹ ಕಿನ್ನರ ಸ್ತ್ರೀಯರು ಅವರಿಗೆ ಅರಿವಿಲ್ಲದೆ ಅವರು ತಮ್ಮ ಲಜ್ಜಾ ಭಾವನೆಯಿಂದ ತಮ್ಮ ವಾಸಸ್ಥಾನಕ್ಕೆ ತೆರಳುವಾಗ ಆ ಮುಖ್ಯ ದ್ವಾರದಲ್ಲಿ ತೆಳುವಾದಂತಹ ನೀರಿನ ಪರದೆಯು ನಿರ್ಮಾಣವಾಗಿತ್ತು. ಅದನ್ನು ತರಿಸ್ಕೊಂಡು ಅವರು ತಮ್ಮ ವಾಸಸ್ಥಾನಕ್ಕೆ ಹೋಗಿದ್ದರು ಅಂತ ಈ ಶ್ಲೋಕದ ತಾತ್ಪರ್ಯ. ಭಾಗಿ 15ನೇ ಶ್ಲೋಕ ಭಾಗೀರಥಿ ನಿರ್ಜರ ಶ್ರೀಕರಾಣಾಂ ಓಢಾಮುಹುಃ ಕಂಪಿತ ದೇವದಾರುಃ ಯದಾಯುರನ್ವಿ ಅಷ್ಟಮೃಗೈಃ ಕಿರತೌ ರಾಸೇವ್ಯತೆ ಭಿನ್ನ ಶಿಖಂಡಿ ಬರ್ಹಃ.
ಈ ಶ್ಲೋಕದ ತಾತ್ಪರ್ಯ ಏನಂದರೆ ಗಂಗೆಯು ವೇಗವಾಗಿ ಹರಿದು ಬರ್ತಿರ್ತಾಳೆ ಕೆಳಗೆ. ಗಂಗೆಯ ಮೇಲೆ ಹರಿದು ಬರೋ ಸಮಯದಲ್ಲಿ ಜಲಬಿಂದು ಅದನ್ನ ಹೊತ್ತು ಬರುವಂತಹ ಗಾಳಿಯು ಮತ್ತೆ ಮತ್ತೆ ಹರಿದು ಬರುತ್ತದೆ. ಅದೇ ಸಂದರ್ಭದಲ್ಲಿ ಗಾಳಿಯು ಬೀಸಕ್ಕೆ ಕಾರಣವಾಗುತ್ತದೆ. ವೇಗವಾಗಿ ಗಂಗೆಯು ಹರಿದು ಬರುವುದಕ್ಕೆ ಕಾರಣ ಈ ದೇವದಾರು ವೃಕ್ಷವು ಪರಿಮಳಯುಕ್ತ ಗಾಳಿಯು ಪಾವನ ಗಂಗಾ ಬಿಂದುವನ್ನು ತನ್ನಲ್ಲಿ ಹೊಂದಿ ಅದನ್ನು ಹೊತ್ಕೊಂಡು ಬಂದು ಈ ಗಾಳಿಯು ಯಾರು ಬೇಟೆಗೆ ಹೋಗ್ತಾರೋ ಆ ಬೇಟೆಗಾರರಿಂದ ಸುಗಂಧ ಹಾಗೂ ತಂಪನ್ನು ಹೊಂದಿರುವಂತಹ ಗಾಳಿಯನ್ನ ಅವರು ಸೇವಿಸಲ್ಪಟ್ಟಿರುತ್ತಾರೆ. ಅದರ ಜೊತೆಗೆ ಯಾರು ತಮ್ಮ ಭಿನ್ನ ಶಿಖಂಡಿ ಬರಹ ಅಂದ್ರೆ ನವಿಲಿನ ರೆಕ್ಕೆಗಳನ್ನ ಅಲಂಕಾರಕ್ಕಾಗಿ ತಮ್ಮ ತಲೆಯ ಮೇಲೆ ಮತ್ತು ಸೊಂಟದಲ್ಲಿ ಧರಿಸಿರುತ್ತಾರೋ ಅವರಿಗೆ ಚೈತನ್ಯವನ್ನ ಕೊಡುತ್ತದೆ ಅದು ಎಂದು ಈ ಶ್ಲೋಕದ ತಾತ್ಪರ್ಯ. ಮುಂದೆ 16ನೇ ಶ್ಲೋಕ. ಸಪ್ತರ್ಷಿ ಹಸ್ತಾವ ಇತಾವಶೇಷ ಯಥೋ ವಿವಸ್ವಾನ್ ಪರಿವರ್ತಮಾನಃ ಪದ್ಮಾನಿ ಯಸ್ಯಾಗ್ರಸರೋರುಹಾಣಿ ಪ್ರಬೋಧಯತ್ಯುದ್ವ ಮುಖೈರ್ಮಯೂಕೈಹಿ. ಈ ಶ್ಲೋಕದಲ್ಲಿ ಹಿಮಾಲಯದ ವರ್ಣನೆಯನ್ನ ಮುಂದುವರಿಸ್ತಾರೆ. ಈ ಹಿಮಾಲಯದಲ್ಲಿ ಸಪ್ತ ಋಷಿಗಳು ತಮ್ಮ ಉಪಾಸನೆ ಮಾಡಕ್ಕೋಸ್ಕರ ಹಿಮಾಲಯದಲ್ಲಿರ್ತಾರೆ. ಸಪ್ತ ಋಷಿಗಳು ಯಾರಂದ್ರೆ ಅತ್ರಿ, ಮರೀಚಿ, ಕುಲಹ, ಕುಲಸ್ತ್ಯ, ಕ್ರತು, ಆಂಗಿರಸ ಮತ್ತೆ ವಶಿಷ್ಠ. ಈ ಸಪ್ತ ಋಷಿಗಳು ಹಿಮಾಲಯದ ಶಿಖರ ಭಾಗಗಳಲ್ಲಿ ತಮ್ಮ ಉಪಾಸನೆಗೋಸ್ಕರ ಸರೋವರದಲ್ಲಿ ಅರಳಿರುವ ಕಮಲಗಳನ್ನು ಬಳಸ್ಕೊಂತಿರ್ತಾರೆ. ಅಂತಹ ಕಮಲಗಳನ್ನು ಅರಳಿಸುವಂತಹ ಸೂರ್ಯ ದೇವರು ಈ ಎಲ್ಲಾ ವರ್ಣನೆಯನ್ನ ಹೇಗೆ ಅರಳಿಸ್ತಾನೆ ಸೂರ್ಯ ದೇವನ ಅದನ್ನ ಕವಿ ಈ ಶ್ಲೋಕದಲ್ಲಿ ವಿವರಿಸ್ತಾರೆ. 17ನೇ ಶ್ಲೋಕ. ಯಜ್ಞಾಂಗಯೋ ನಿತ್ವಮವಕ್ಷ್ಯ ಯಸ್ಯ ಸಾರಂ ಧರಿತ್ರಿ ಧರಣ ಕ್ಷಮಂ ಚ ಪ್ರಜಾಪತಿಃ ಕಲ್ಪಿತ ಯಜ್ಞ ಭಾಗಂ ಶೈಲಾಧಿಪತ್ಯಂ ಸ್ವಯಮನ್ವತಿಷ್ಠತ್. ಈ ಶ್ಲೋಕದ ತಾತ್ಪರ್ಯ ಏನೆಂದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಹಿಮರಾಜನಿಗೆ ದೇವತಾ ಸ್ಥಾನವನ್ನ ಕೊಟ್ಟಿರ್ತಾನೆ. ಅದಕ್ಕೆ ಕಾರಣವಾದ ಹಿಮಾಲಯನು ದೇವತಾ ಸ್ಥಾನ ನೀಡಿದ ಅದಕ್ಕೆ ಕಾರಣವಾದ ಹಿಮಾಲಯನು ಯಜ್ಞಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಅಂದರೆ ಸಮಿತ್ತು, ಕಧಿರ, ಪಾಲಾಶ ಮುಂತಾದ ವಸ್ತುಗಳನ್ನ ಒದಗಿಸ್ತಾನೆ. ಹಾಗೆಯೇ ಅವನು ಎಲ್ಲಾ ಪರ್ವತಗಳಿಗೆ ಅಧಿಪತಿಯಾಗಿರ್ತಾನೆ. ಆದ್ದರಿಂದ ಹಿಮಾಲಯಕ್ಕೆ ದೇವತಾ ಸ್ಥಾನವನ್ನ ಪರಿಗಣಿಸಿ ಯಜ್ಞದಲ್ಲಿ ಅವನಿಗೆ ಹವಿರ್ಭಾವವನ್ನು ಪಡೆಯಲು ಅವನು ಯೋಗ್ಯನಾಗಿರ್ತಾನೆ. ಹೀಗೆ ಹಿಮಾಲಯವು ಅತ್ಯಂತ ವಿಶಿಷ್ಟವಾದದ್ದು ಎಂದು ಕವಿ ಈ ಶ್ಲೋಕದಲ್ಲಿ ತಿಳಿಸ್ತಾನೆ. ಮುಂದೆ 18ನೇ ಶ್ಲೋಕ. ಸಮಾನಸೀಂ ಮೇರುಸಕಃ ಪಿತೃಣಾಂ ಕನ್ಯಾಂ ಕುಲಸ್ಯ ಸ್ಥಿತಯೇ ಸ್ಥಿತಿಜ್ಞಃ ಮೇನಾಂ ಮುನೀನಾಂ ಅಪಿ ಮಾನನೀಯ ಆತ್ಮಾನುರೂಪಾಂ ವಿಧಿನೋಪ. ತಾತ್ಪರ್ಯ ಈ ಶ್ಲೋಕದ ಅರ್ಥ ಏನಂದ್ರೆ ಹಿಮಾಲಯನು
ಮೇನ ಎಂಬ ಕನ್ಯೆಯನ್ನ ವಿವಾಹವಾಗಿರ್ತಾನೆ. ಮೇನ ಎಂಬ ಕನ್ಯೆಯು ಪಿತೃದೇವತೆಗಳ ಮಾನಸ ಪುತ್ರಿ ಆಗಿರ್ತಾಳೆ. ಇಂತಹ ಮೇನಾಳನ್ನು ಹಿಮವಂತನು ವಿವಾಹನಾಗ್ತಾನೆ ಎಂಬುದರ ಬಗ್ಗೆ ಈ ಶ್ಲೋಕದಲ್ಲಿ ಈ ತಾತ್ಪರ್ಯ ಆಗಿರುತ್ತೆ. 19ನೇ ಶ್ಲೋಕ. ಕಾಲಕ್ರಮೇಣ ತಯೋಃ ಪ್ರವೃತ್ತೇಃ ಸ್ವರೂಪಯೋಗ್ಯೆ ಸುರತ ಪ್ರಸಂಗೆ ಮನೋರಮಃ ಯೌವನ ಮಧುಹಂತ್ಯಾತ್ ಗರ್ಭೆ ಭವದ್ಭೂಧರ ರಾಜಪತ್ನ್ಯಾಃ. ಈ ಶ್ಲೋಕದ ತಾತ್ಪರ್ಯ ಏನೆಂದರೆ ಹಿಮಾಲಯನು ಮತ್ತು ಮೇನ ಇವರಿಬ್ಬರು ನವದಂಪತಿಗಳಾದಂತಹ ಹಿಮರಾಜ ಮತ್ತು ಮೇನ ಇವರಿಬ್ಬರು ದಾಂಪತ್ಯದ ಪರಿಣಾಮವಾಗಿ ತಮ್ಮ ದಾಂಪತ್ಯದ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಕೆಲ ಕಾಲ ಕಳೆದಂತೆ ಮೇನೆಯು ಗರ್ಭಾವಸ್ಥೆಯಾಗುತ್ತಾಳೆ. ಹಾಗೆಯೇ ಆಕೆ ಗರ್ಭಾವತಿಯಾದಂತಹ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಶೋಭಿಸ್ತಾ ಇರುತ್ತಾಳೆ ಎಂದು ಕವಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ. ಮುಂದಿನ ಶ್ಲೋಕ. ಅಸೂತಸ ನಾಗವಧೂಪ ಭೋಗ್ಯಂ ಮೈನಾಕ ಅಂಬೋ ನಿಧಿ ಬಂಧಸಖ್ಯಂ ಕುಧೆ ರುದ್ಧೆ ಅಪಿ ಪಕ್ಷಚ್ಛಿದಿ ವೃತ್ರಶತ್ರ ಅವೇದನಾಗ್ನಂ ಕುಲಿರಾಕ್ಷತಾನಾಂ. ಈ ಶ್ಲೋಕದ ತಾತ್ಪರ್ಯ ಏನೆಂದರೆ ಮೇನಕ ಎಂಬ ಕನ್ಯೆಗೆ ನಾಗವಧು ಎಂಬ ಕನ್ಯೆಯ ಜೊತೆ ವಿವಾಹ ಮಾಡಲ್ಪಡುವಂತಹ ಪುತ್ರ ಇರ್ತಾನೆ. ಅವನು ಸಮುದ್ರನೊಂದಿಗೆ ಸಖ್ಯವನ್ನು ಬೆಳೆಸಿದಂತಹ ಸಂದರ್ಭದಲ್ಲಿ ವೃತ್ರಾಸುರನ ಶತ್ರುವಾದಂತಹ ಇಂದ್ರನು ಸರ್ ಕೇಳ್ತಿದ್ಯಾ? ಹಾ ಕೇಳ್ತಿದೆ, ಹೇಳಿ ಭಗಿನಿ. ವೃತ್ರಾಸುರನ ಶತ್ರುವಾದಂತಹ ಇಂದ್ರನು ರೆಕ್ಕೆಗಳನ್ನ ಕತ್ತರಿಸುವ ಸಂದರ್ಭದಲ್ಲಿ ವಜ್ರಾಯುಧದಿಂದ ತಪ್ಪಿಸಿಕೊಂಡು ಅವನು ಸಮುದ್ರದಲ್ಲಿರ್ತಾನೆ. ಅನಂತರ ಅವನು ಮೈನಾಕನನ್ನ ಪಡೆದುಕೊಂಡಳು ಎಂದು ಈ ಶ್ಲೋಕದ ತಾತ್ಪರ್ಯ ಆಗಿರುತ್ತೆ. ಧನ್ಯವಾದಗಳು. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ, ಹಲೋ, ಹೇಳಿ ಭಗಿನಿ. ಅದು ನಂಗೆ 18-19 ಶ್ಲೋಕ ಕೇಳಿಸ್ಲಿಲ್ಲ, ಮೆಸೇಜ್ ಹಾಕಿದ್ದೆ ನಾನು. 18 ಮತ್ತು 19ನೇ ಶ್ಲೋಕನ. ಹಲೋ, ಕೇಳ್ತಿದ್ಯಾ? ಹಾ ಭಗಿನಿ, ಕೇಳ್ತಿದೆ. ಭವ್ಯ ಅವ್ರಿಗೆ ಕೇಳುತ್ತಾ? ಹಾ ಭಗಿನಿ, ಈಗ ಕೇಳುತ್ತಾ? ಹಾ ಕೇಳ್ತಾ ಇದೆ. 18ನೇ ಶ್ಲೋಕದಲ್ಲಿ
ಹಿಮಾಲಯನು ಮೇನ ಎಂಬ ಕನ್ಯೆಯನ್ನ ಮದುವೆ ಆಗಿರ್ತಾನೆ. ಆ ಮೇನ ಎಂಬ ದೇವತೆಗಳ ಮಾನಸ ಪುತ್ರಿ ಆಗಿರ್ತಾಳೆ. ಅಂತಹವಳನ್ನು ಈ ಶ್ಲೋಕದ ತಾತ್ಪರ್ಯ ಆಗಿರುತ್ತೆ. 19ನೇ ಶ್ಲೋಕದಲ್ಲಿ ಅವರ ವಿವಾಹವಾದ ನಂತರ ನವ ದಂಪತಿಗಳು ಅಂದರೆ ಹಿಮರಾಜ ಮತ್ತೆ ಮೇನ ಇವರಿಬ್ಬರು ದಾಂಪತ್ಯದ ಪರಿಣಾಮವಾಗಿ ತಮ್ಮ ದಾಂಪತ್ಯ ಸುಖವನ್ನ ಅನುಭವಿಸ್ತಿರ್ತಾರೆ. ಸೊ ಕೆಲ ಕಾಲ ಕಳೆದಂತೆ ಮೇನೆಯು ಗರ್ಭವತಿ ಆಗ್ತಾಳೆ. ಹಾಗೆಯೇ ಆ ಗರ್ಭಾವತಿ ಆದಂತ ಸಂದರ್ಭದಲ್ಲಿ ಅವಳ ಮುಖದ ಶೋಭೆಯನ್ನ ಈ ಶ್ಲೋಕದಲ್ಲಿ ಕವಿ ವರ್ಣನೆ ಮಾಡಿರ್ತಾನೆ. ಓಕೆ, ಧನ್ಯವಾದ ಭಗಿನಿ. ಧನ್ಯವಾದ. ಜ್ಯೋತಿ ಭಗಿನಿ, ಏನಾದ್ರೂ ಪ್ರಶ್ನೆಗಳಿದ್ಯಾ? ಈಗ ನಾನೇ ಕೇಳಿದ್ದು 1819. ಇವ್ ಭವ್ಯ ಅವ್ರೆ. ಹಲೋ ಸುಮನ ಭಗಿನಿ ಅವರೇ. ಹೇಳಿ. ನಾನ್ ಮಮತಾ ಮಾತಾಡೋದು. ನೀವು ಕುಮಾರ ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಇಲ್ಲಿ ಕುಮಾರ ಪಾರ್ವತಿ ಮತ್ತೆ ಶಿವನಿಗೆ ಒಬ್ಬ ಮಗ ಹುಟ್ತಾನೆ, ಅವನ ಹೆಸರು ಕುಮಾರ ಅಂತ ಹೇಳಿದ್ವಿ. ಆ ಕುಮಾರನ ಹೆಸರೇನು? ಸುಬ್ರಹ್ಮಣ್ಯನಿಗೆ ಕುಮಾರ ಅಂತ ಹೇಳ್ತಾರೆ. ಓಕೆ. ಮತ್ತೆ ಈ 1ನೇ ಸರ್ಗದ ಹೆಸರು? ನಾ ತಿಳ್ಕೊಂಡ್ ಹೇಳ್ತೀನಿ ಭಗಿನಿ. ಓಕೆ. ತಮಗ್ ತಿಳಿದಿದ್ರೆ ಹೇಳ್ಬೋದು. ಉಮೋತ್ಪತ್ತಿ ಅಂತ. ಹಾ ಏನು? ಹಾ ಸರಿ ಧನ್ಯವಾದ. ಹಾ. ಮತ್ತೆ ಇನ್ನೊಂದು, ನೀವು 11ನೇ ಶ್ಲೋಕ ವಿವರಿಸ್ಬೇಕಾದ್ರೆ ಅಲ್ಲಿ ಕಿನ್ನರ ಸ್ತ್ರೀಯರು ಅಂತ ಹೇಳಿದ್ದೀರಾ. ಆ ಕಿನ್ನರ ಸ್ತ್ರೀಯರು ಯಾವ ರೂಪದಲ್ಲಿ ಇರ್ತಾರೆ? ತಿಳ್ಕೊಂಡಿಲ್ಲ ಭಗಿನಿ, ಕ್ಷಮಿಸಿ. ಪರವಾಗಿಲ್ಲ, ತೊಂದ್ರೆ ಇಲ್ಲ. ನನ್ನ ಕಡೆಯಿಂದ ಭಗಿನಿ ಕೇಳ್ತಿದ್ಯಾ? ಹೇಳಿ. ಒಂದು ಪ್ರೆಸೆಂಟೇಶನ್ ಬಗ್ಗೆ ಹೇಳ್ಬೇಕಾದ್ರೆ the presentation was good as you started with the brief story and about the poet and then explaining all the shlokas. It was nice. The answer to Mamta Bhagini's questions, I think the Kinnara women were in the form of Ashwamukhi. Their head was in the form of horse and body was in human form, if I'm not wrong. Okay. Thank you so much. Punaha, I wanted to ask a question. In the 12th shloka, like as you said, Upama Kalidasasya is famous. So in 12th shloka, there is one Upma or simile. So can you tell which example is that? In 12th shloka, right? Here is Kshudra Jantu. I can tell you the answer. With Kshudra Jantu with? Andhakaraha. Yes, Padi. Thank you. I think okay. Thank you.
ಇನ್ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಇನ್ಯಾರಿಗಾದ್ರೂ ಕೇಳೋದಿದ್ಯಾ ಡೌಟ್ಸ್ ಏನಾದ್ರು? ಹಾ ಭಗಿನಿ, ಹೇಳಿ ಭವ್ಯ ಅವ್ರೆ. ಪ್ರಶ್ನೆ ಎಂತ ಇಲ್ಲ. ನಿಮ್ಮ ಅದೇ ಪ್ರೆಸೆಂಟೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಫಸ್ಟ್ ಅಂದ್ರೆ ನೀವು ಅದರದ್ದು ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಂಗೆ ಸ್ವಲ್ಪ ಕೇಳಿಸ್ಲಿಲ್ಲ, ಆಮೇಲೆ ಕೇಳಿಸ್ತು. ಆಮೇಲೆ ನಂತರದಷ್ಟು ಕೇಳಿಸ್ತಾ ಇತ್ತು, ಎಲ್ಲ ಚೆನ್ನಾಗಿತ್ತು. ಶ್ಲೋಕ ಹೇಳ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಯ್ತು ಅನಿಸ್ತದ. ಅಂದ್ರೆ ನೀವು ಶಬ್ದಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದ್ರಿಂದ ಅದೊಂಚೂರು ಸಮಸ್ಯೆ ಆಯ್ತು ನಿಮ್ಗೆ ಅಂತ ಅನಿಸ್ತು. ಹಾ ಹೌದು. ನಾ ಮುಂದಿನ ಸರಿ ಮಾಡ್ಬೇಕಾದ್ರೆ ಅದನ್ನ ತಿದ್ಕೋತೀನಿ ಬಗ್ಗೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದ್ರೆ ನನ್ಗ ಅನ್ಸಿದ್ದು ಹೇಳ್ದೆ. ಹಾ ಖಂಡಿತ. ಚೆನ್ನಾಗಿತ್ತು ಭಗಿನಿ. ಥ್ಯಾಂಕ್ ಯು. ಧನ್ಯವಾದ. ಸರ್, ನೀವೇನಾದ್ರೂ ಪ್ರಶ್ನೆ ಕೇಳ್ತೀರಾ? ಹೇಳಿ ಮಮತಾ ಭಗಿನಿ. ಹೇಳಿ ಕೇಳ್ತೀರಾ? ಪ್ರೆಸೆಂಟೇಶನ್ ಚೆನ್ನಾಗಿತ್ತು. ಅಭಿಪ್ರಾಯ ತಿಳಿಸಿ. ಇನ್ನು ಜ್ಯೋತಿ ಅವರು ತಿಳಿಸ್ತಿಲ್ಲ. ನಾಗೇಂದ್ರ ಸರ್ ತಾವು ತಿಳಿಸ್ಬೋದು. ಸರ್, ನಾ ತಡವಾಗಿ ಬಂದೀನಿ. ಅದು ಸುಮ್ಮನೆ ಕೂತಿರ್ತೇನೆ, ಮೌನವಾಗಿರ್ತೇನೆ. ಸರ್, ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಮ್ಮನ್ನ ಕೇಳ್ಬೋದು ಸರ್. ಹಲೋ, ಕೇಳ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ಹೇಳಿ ಸರ್. ನೀವೇ ಉಳಿದವರಿಗೆ ಪ್ರಶ್ನೆ ಕೇಳಿ ಇನ್ನು ಅವ್ರ ಕಡೆಯಿಂದ ಉತ್ತರ ಪಡ್ಕೊಳ್ಬಹುದು. ಎಲ್ರಿಗೂ ಎಲ್ಲ ವಿಷಯಗಳು ಸ್ಪಷ್ಟವಾಗಿದ್ದಾಗ. ಸರ್, ನಂಗೇನು ಕ್ವಶನ್ಸ್ ಕೇಳ್ಬೇಕು ಅಂತ ಏನು ಗೊತ್ತಾಗ್ತಿಲ್ಲ ಸರ್. ಸರಿ. Sumana Bhagini, since you had a Bhagini. problem with chanting in shlokas, you can ask someone like they can chant if they know how to pronounce the shlokas correctly. Then everyone can get to know the correct pronunciation of the shlokas also. Yeah, sure. The 13th shloka, if anyone is comfortable, please repeat that shloka in Sanskrit language. Can I tell Bhagini? Yeah, please tell me Bhagini. लाङ्गूलविक्षेपविसर्पिशोभैः इतस्ततश्चन्द्रमरीचिगौरैः यस्यार्थयुक्तं गिरिराजशब्दं कुर्वन्ति बालव्यजनैश्च मर्यः.
ಧನ್ಯವಾದ ಭಗಿನಿ. ಸುಮನ ಭಗಿನಿ ಅವರೇ. ಹೇಳಿ ಮಮತಾ ಭಗಿನಿ. ಈ ಕುಮಾರ ಸಂಭವದಲ್ಲಿ ಕಾಳಿದಾಸನಿಂದ ರಚಿತವಾಗಿದೆಯಲ್ಲ, ಎಷ್ಟು ಹೌದು. ಸರ್ಗಗಳನ್ನ ಅವರು ರಚಿಸಿದ್ದಾರೆ, ಎಷ್ಟು ಸರ್ಗಗಳನ್ನ ಬರೆದಿದ್ದಾರೆ? 17 ಸರ್ಗಗಳಿರುತ್ತೆ ಭಗಿನಿ. ಓಕೆ. ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ? ಹಲೋ ಭಗಿನಿ. ಹೇಳಿ ಭವ್ಯ ಅವ್ರೆ. ನನಗೆ ಅದೇ ಒಂದು ಅಂದ್ರೆ ಡೌಟ್ ಇತ್ತು. ಅದ್ರಲ್ಲಿ ಕುಮಾರ ಸಂಭವದಲ್ಲಿ 17 ಸರ್ಗ ಇದ್ರು, ಅದರಲ್ಲಿ ವಸ್ತು ನಿರ್ವಹಣೆ ಮತ್ತೆ ಶೈಲಿ ಸ್ವರೂಪಗಳ ಆಧಾರದಿಂದ ಮೊದಲಿನ 8 ಸರ್ಗ ಮಾತ್ರ ಕಾಳಿದಾಸ ರಚಿಸಿದಂತ ಹೇಳಿ ಭಾವಿಸ್ತಾರೆ ಅಂತ ನಾನು ಒಂದೆರಡು ಅಂದ್ರೆ ಪುಸ್ತಕದಲ್ಲಿ ಓದಿದ್ದೆ. ಅದರ ಬಗ್ಗೆ ಅಂದ್ರೆ ನಿಮ್ಗೆ ಅಭಿಪ್ರಾಯ ಏನಾದ್ರು ಗೊತ್ತಿದೆಯಾ? ಅದ್ರ ಬಗ್ಗೆ ನಾನು ಅಷ್ಟು ಡೀಪ್ ಆಗಿ ನೋಡಿರ್ಲಿಲ್ಲ, ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಮತ್ತೆ. ಭಗಿನಿ, ಥ್ಯಾಂಕ್ ಯು. ಧನ್ಯವಾದ. ಭವ್ಯ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಮಾಹಿತಿ. ಈ ಹಿಂದಿನ ಕ್ಲಾಸಲ್ಲಿ ಅಥವಾ ಹಿಂದಿನ ಚರ್ಚಾ ಸಂದರ್ಭದಲ್ಲಿ ನಾವು ಈ ವಿಷಯವನ್ನ ಚರ್ಚೆ ಮಾಡಿದ್ವಿ. ಒಟ್ಟು 17 ಸರ್ಗಗಳಿದ್ರೂ ಕೂಡ ಕಾಳಿದಾಸನು ಮೊದಲ 8 ಸರ್ಗಗಳನ್ನ ಬರೆದಿದ್ದಾನೆ ಅನ್ನುವಂಥದ್ದು ಕೆಲವೊಬ್ಬರು ವಿದ್ವಾಂಸರ ಅಭಿಪ್ರಾಯ. ಯಾಕಂದ್ರೆ ಅದರಲ್ಲಿ ಮೊದಲ 8 ಸರ್ಗಗಳಿಗೆ ಮಾತ್ರ ಮಲ್ಲಿನಾಥ ಎಂಬಂತಹ ವಿದ್ವಾಂಸರು, ಮಲ್ಲಿನಾಥ ಸೂರಿ ಎಂಬಂತಹ ವಿದ್ವಾಂಸರು ಮೊದಲ 8 ಸರ್ಗಗಳಿಗೆ ಮಾತ್ರ ಸಂಜೀವಿನಿ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದ್ದರಿಂದ ಪ್ರಾಯಶಃ ಮಲ್ಲಿನಾಥನ ಕಾಲದವರೆಗೆ ಕಾಳಿದಾಸನ ಕುಮಾರ ಸಂಭವ 8 ಸರ್ಗಗಳಿಂದ ಕೂಡಿತ್ತು ಅಂತ ಹೇಳಿ ಕೆಲವೊಬ್ಬರ ಅಭಿಪ್ರಾಯ. 9ನೇ ಸರ್ಗದಿಂದ 17ನೇ ಸರ್ಗದವರೆಗೆ ಸೀತಾರಾಮ ಕವಿ ಎಂಬುವವರು ವ್ಯಾಖ್ಯಾನವನ್ನು ಬರೆದಿರ್ತಾರೆ. ಹೀಗೆ ಇಬ್ಬರು ಈ ಶ್ಲೋಕಗಳಿಗೆ ಅಥವಾ ಸರ್ಗಗಳಿಗೆ ವ್ಯಾಖ್ಯಾನ ಬರೆದಿರ್ತಾರೆ. ಆ ಮಲ್ಲಿನಾಥ ಸೂರಿಗಳ ಬಗ್ಗೆ ಒಂದು ಮಾತನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಅವರು ಪಂಚಮಹಾಕಾವ್ಯಗಳಿಗೆ ಮತ್ತು ಅನೇಕ ಪ್ರಸಿದ್ಧ ಕಾವ್ಯಗಳಿಗೆ ವ್ಯಾಖ್ಯಾನವನ್ನು ಬರೆದಿರ್ತಾರೆ. ಆ ಹಿನ್ನೆಲೆಯಲ್ಲಿ ನೋಡುವುದಾದ್ರೆ ಕಾಳಿದಾಸನು 8 ಸರ್ಗಗಳನ್ನು ಬರೆದಿರಬಹುದು ಎಂಬುದು ಒಂದು ವಿಚಾರ. ಮತ್ತೊಂದು ವಿಚಾರ ನೋಡುವುದಾದ್ರೆ ಮಹಾಕಾವ್ಯ ಸಂರಚನೆಯಲ್ಲಿ ಕೇವಲ 8 ಸರ್ಗ ಇದ್ರೆ ಅದು ಮಹಾಕಾವ್ಯ ಆಗ್ಲಿಕ್ಕಿಲ್ಲ. ಆದ್ದರಿಂದ 17 ಸರ್ಗ ಇದ್ದಿರಬಹುದು ಅಂತ ಹೇಳಿ ಇನ್ನು ಕೆಲವೊಬ್ಬರ ವಾದ. ಹೀಗೆ 2 ವಾದಗಳಿದೆ. ಮಲ್ಲಿನಾಥ ಸೂರಿಗಳ ವಿಚಾರ ತೆಗೆದುಕೊಂಡ್ರೆ 8 ಸರ್ಗ, ಸೀತಾರಾಮ ಕವಿ ಇವರ ಅನ್ವಯ ಅಥವಾ ಇವರ ಒಂದು ವ್ಯಾಖ್ಯಾನವನ್ನ ಆಧರಿಸಿದ್ರೆ 17 ಸರ್ಗ. ಈ ರೀತಿ 2 ವಾದಗಳು ಪ್ರಸಿದ್ಧವಾಗಿದೆ. ಸರ್, ಧನ್ಯವಾದ. ಧನ್ಯವಾದ ಸರ್. ಮುಂದಿನ ಭಾಗ. ಈಗ ನಮ್ಮ ಸಮಯ ಮುಗಿತಾ ಬಂತು, ಮತ್ತೆ ರೀಜಾಯ್ನ್ ಆಗೋಣ. ಇನ್ನೊಂದು ಅಷ್ಟು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಇದೆ. ಹಾ ಸರ್.